ನಮಸ್ಕಾರ ಸ್ನೇಹಿತರೆ, ಬಡವರ ಗಾಡಿ, ಅತ್ಯುತ್ತಮ ಕ್ವಾಲಿಟಿ ಮತ್ತು ಒಳ್ಳೆಯ ಮೈಲೇಜ್ ಹೊಂದಿರುವ ಬೈಕ್ ಎಂದರೆ ಅದುವೇ ಸ್ಪ್ಲೆಂಡರ್ ಪ್ಲಸ್. ಈ ಗಾಡಿಯ ಬಗ್ಗೆ ನಿಮಗೆಷ್ಟು ಗೊತ್ತು? ಇನ್ನು ಯಾರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ, ಹೋಗಿ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಕನ್ನಡ ಕ್ರಾಂತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 1980ರ ದಶಕದ ಹೋಂಡಾ CB250 ಸರಣಿಯಿಂದ ಸ್ಫೂರ್ತಿ ಪಡೆದ ಹೀರೋ ಹೋಂಡಾ CD100 ಮತ್ತು ಹೀರೋ ಹೋಂಡಾ ಸ್ಲಿಕನ್ ಉತ್ತರಾಧಿಕಾರಿಯಾಗಿ ಸ್ಪ್ಲೆಂಡರ್ ಅನ್ನು ಪ್ರಾರಂಭಿಸಲಾಯಿತು. 2004ರಲ್ಲಿ ಹೀರೋ ಹೋಂಡಾ ಸ್ಪ್ಲೆಂಡರ್ನ ಆವೃತ್ತಿಯಲ್ಲಿ ಸ್ಪ್ಲೆಂಡರ್ ಪ್ಲಸ್ ಅನ್ನು ಬಿಡುಗಡೆ ಮಾಡಲಾಯಿತು. 2007ರಲ್ಲಿ ಸ್ಪ್ಲೆಂಡರ್ ಪ್ಲಸ್ ಗಾಡಿಯನ್ನು ಮುಂದಿನ ಪೀಳಿಗೆಗೆ ಹೋಲುವಂತೆ ತಯಾರಿಸಿದರು. ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗುವ ಸ್ಪ್ಲೆಂಡರ್ ಪ್ಲಸ್ ಗಾಡಿಯನ್ನು ಎಲ್ಲ ಗ್ರಾಹಕರು ಇಷ್ಟಪಡತೊಡಗಿದರು. ಸ್ಪ್ಲೆಂಡರ್ ಗಾಡಿಯನ್ನು 1994ರಿಂದ 2010ರವರೆಗೆ ಹೀರೋ ಹೋಂಡಾ ಕಂಪನಿ ತಯಾರಿಸುತ್ತಿದ್ದರೆ 2011ರ ಬಳಿಕ ಜಂಟಿ ಉದ್ಯಮಗಳನ್ನು ಬೇರ್ಪಡಿಸಲಾಯಿತು. ಈಗ ಹೀರೋ ಮೋಟೋಕಾರ್ ಕಂಪನಿ ಈ ಬೈಕನ್ನು ತಯಾರಿಸುತ್ತಿದೆ. ಈ ಗಾಡಿಯು 97.2 cc ಏರ್ ಕೂಲ್ಡ್ ಹಾಗೂ 4 ಸ್ಟ್ರೋಕ್ಗಳನ್ನು ಒಳಗೊಂಡಿದೆ. ಈ ಗಾಡಿಯ ಎವರೇಜ್ ವೇಗವು 60 km/h ಇಂದ 90 km/h ವರೆಗೆ ಆಗಿದೆ ಮತ್ತು ಈ ಗಾಡಿಯ ಒಟ್ಟು ತೂಕ 110 kg ಇದೆ. ಇದರ ಇಂಧನದ ಟ್ಯಾಂಕ್ನ ಸಾಮರ್ಥ್ಯ 11 ಲೀಟರ್ ಆಗಿದ್ದು ಸರಾಸರಿ 60ರಿಂದ 70 ಕಿಲೋಮೀಟರ್ಗಳಷ್ಟು ಮೈಲೇಜ್ ಕೊಡುತ್ತದೆ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಡ್ರೀಮ್ ಬೈಕ್ ಯಾವುದೆಂದು ಕಾಮೆಂಟ್ ಮಾಡಿ. ಸಾಧ್ಯವಾದರೆ ನಿಮ್ಮ ಡ್ರೀಮ್ ಬೈಕ್ ಮೇಲೂ ಕೂಡ ವಿಡಿಯೋ ಮಾಡುತ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.